ಅಶೋಕ್ ಬಗ್ಗೆ ಯಾವೆಲ್ಲ ವಿಚಾರಗಳನ್ನು ಹೇಳಿದ್ರು ಅನ್ನೋದನ್ನ ಗಮನಿಸಿದ್ರಿ. ಅದೇ ರೀತಿ ತೇಜಸ್ವಿ ಸೂರ್ಯ ಇನಿಷಿಯೇಟಿವ್ ಈ ಹೋರಾಟಕ್ಕೆ ತಗೊಂಡಿರೋದು ತೇಜಸ್ವಿ ಸೂರ್ಯನೇ. ಸೊ ಅವ್ರ ಬಗ್ಗೆ ಕೂಡ ಹೇಳಿದ್ದಾರೆ. ತೇಜಸ್ವಿ ಸೂರ್ಯ ಬಹಳ ಬುದ್ಧಿವಂತ, ತೇಜಸ್ವಿ ಸೂರ್ಯ ಫ್ಲೈಟ್ ಡೋರ್ ಓಪನ್ ಮಾಡಿಬಿಟ್ಟಿದ್ದ ಅಂತೆಲ್ಲ ವ್ಯಂಗ್ಯವಾಡಿದ್ದಾರೆ. ಕಾರು ಬೇಡ ಅಂದವನು ಮದುವೆ ಆಗಲು ಕಾರಿಗೆ ಅರ್ಜಿ ಹಾಕಿದ್ದ ಅಂತೆಲ್ಲ ಅವ್ರ ಬಗ್ಗೆ ಹೇಳಿದ್ದಾರೆ. ತೇಜಸ್ವಿ ಸೂರ್ಯ ಮೆಟ್ರೋದಲ್ಲಿ ಓಡಾಡಲಿ, ಸಿಂಪ್ಲಿಸಿಟಿ ತೋರಿಸ್ಲಿ, ಸುಮ್ಮನೆ ತೋರಿಕೆಯ ಸಿಂಪ್ಲಿಸಿಟಿ ಅಲ್ಲ, ಎಲ್ಲ ಬಿಜೆಪಿಯವರು ಕಾರು ಬಿಟ್ಟು ಓಡಾಡಲಿ ಅಂತ ತೇಜಸ್ವಿ ಸೂರ್ಯ ವಿರುದ್ಧ ಡಿಸಿಎಂ ಡಿ ಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ತೇಜಸ್ವಿ ಸೂರ್ಯ ಅವನಿಗೆ ಸ್ವಲ್ಪ ಅವನಿಗಿನ್ನ ಈಗ ನಾನು ಎಳ್ಸಂದ್ರೆ ನೀನು ತಿರ್ಗಾ ಏನೋ ನೀನೇ ನನಗೆ ಹೇಳ್ಕೊಡ್ತಾ ಇದೆಯಾ ಎಳ್ಸಿ ಹೇಳು ಅಂತ ಅಂದ್ಬಿಟ್ಟು. ಅವ್ನು ದೊಡ್ಡ ಲೀಡ್ರು, ಭಾಳ ಅತೀ ಬುದ್ಧಿವಂತ. ಪಾಪ ಫ್ಲೈಟ್ ಡೋರ್ನೇ ಓಪನ್ ಮಾಡಿಬಿಟ್ಟಿದೆ. ಅಲ್ಲೋಗಿ ಅಮೇರಿಕಾಗೆ ಹೋಗ್ಬಿಟ್ಟು ಇಂಟ್ರ್ಯೂ ಇಲ್ಲದೆ, ಪಾಪ ಅವ್ರ ಪರ್ಮಿಷನ್ ಇಲ್ಲದೆ, ಪಾಪ ಇವರು ಯಾರು ವೈಟ್ ಹೌಸ್ ಟ್ರಂಪು ಮೀಟ್ ಮಾಡೋಕ್ಕೆ ಹೋಗಿ ಅಲ್ಲೆಲ್ಲ ಉಗಿಸ್ಕೊಂಡು ಬಂದಿದ್ದಾರೆ. ಆಮೇಲೆ ಕಾರ್ ಬೇಡ ಅಂತ ಹೇಳ್ತಿದ್ದ, ಬಂದು ನನ್ನ ಹತ್ರ ಒಂದು ಅರ್ಜಿ ಕೊಟ್ಬಿಟ್ಟು ಮದುವೆ ಆಯ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಒಂದು ಅರ್ಜಿ ಬೇರೆ ಕೊಟ್ಬಿಟ್ಟು ಹೊಸ ಕಾರ್ಗೆ ಬೇರೆ ಅರ್ಜಿ ಹಾಕಿದ್ರು. ಮದುವೆಕ್ಕಿಂತ ಮುಂಚಿತವಾಗಿ ಲೆಟ್ರ್ ಇದೆ, ಬೇಕಾದ್ರೆ ನಿಮಗೆ ರಿಲೀಸ್ ಮಾಡು ಅಂತ ನಾನು ಮಾಡ್ತೀನಿ. ನಾನು ನಮ್ಮ ಸರ್ಕಾರಕ್ಕೆ ಕೊಟ್ಬಿಟ್ಟು ಇವೆಲ್ಲ ಇದೆ. ಈಗ ನೋಡಿದ್ರೆ ಮೆಟ್ರೋ ಮನಿ ಎಲ್ಲ ಅಂತ ಹೇಳ್ತಾರೆ. ಕಾರ್ ಬಿಟ್ಬಿಟ್ಟು ಓಡಾಡಲಿ ನೋಡೋಣ. ಎಲ್ಲ ಬಿ ಜೆ ಪಿ ಲೀಡ್ರ್ಗಳು ಕಾರ್ ಬಿಟ್ಬಿಟ್ಟು ಎಲ್ಲ ಬಸ್ಸಲ್ಲಿ ಮೆಟ್ರೋ ಅಲ್ಲಿ ಓಡಾಡಲಿ, ಯಾರು ಬೇಡ ಅಂತಾರೆ. ಆಟೋಲ್ಲಿ ಓಡಾಡಲಿ. ಇವೆಲ್ಲ ಇದು ಯಾರು ಈ ಡ್ರಾಮಾಗಳೆಲ್ಲ ಯಾರು ಕೇಳ್ತಾರೆ? ನೀನು ಬಿಡಪ್ಪ ಫಸ್ಟು, ಬೇರೆಯವ್ರು ಬೇಡ. ನಿನ್ಗೆ ಯಾಕೆ ಹೊಸ ಕಾರ್ ಬೇಕಾಗಿತ್ತು ಮದುವೆ ಮಾಡ್ಕೊಳಕ್ಕೆ ಮುಂಚಿತಕ್ಕೆ? ಸೋಷಿಯಲ್ ಅಪ್ಲಿಕೇಶನ್ ಅಲ್ಲ ನೀನು ಸ್ಟೇಟಸ್ಸಾ? ಓಡಾಡು, ಟ್ರೈನಲ್ಲೇ ಓಡಾಡು, ಮೆಟ್ರೋ ಓಡಾಡು. ಯಾರು ಬೇಡ ಅಂತ ಹೇಳಿದವ್ರು ನಿನಗೆ? ಅಶೋಕ್ಗೆ ಹೇಳ್ತಾ ಇದ್ದೀನಿ, ತೇಜಸ್ವಿ ಸೂರ್ಯ ಅವರ ವೈಯಕ್ತಿಕ ಕೆಲ ವಿಚಾರಗಳನ್ನು ಕೂಡ ತರೋದ್ರ ಮೂಲಕ ಅವರನ್ನು ತಿವಿಯೋ ಪ್ರಯತ್ನವನ್ನು ಮಾಡಿದ್ದಾರೆ. ಆಮೇಲೆ ನಾಮಕೆ ವಾಸ್ತೆ ನೀವು ಸಿಂಪ್ಲಿಸಿಟಿ ಅಂತ ಹೇಳಬೇಡಿ, ನೀವು ಫಸ್ಟು ಸಿಂಪ್ಲಿಸಿಟಿಯ ದಾರಿಯಲ್ಲಿ ಇದ್ದೀರಾ ನೋಡ್ಕೊಳ್ಳಿ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ತಿರುಗೇಟು ಕೊಟ್ಟಿದ್ದಾರೆ. ಆಮೇಲೆ ಇತ್ತೀಚೆಗಷ್ಟೇ ಹೋದ ವಾರ ನಾವು ನೋಡಿದ್ವಿ, ಡಿಸಿಎಂ ಡಿ ಕೆ ಶಿವಕುಮಾರ್ ಮತ್ತು ತೇಜಸ್ವಿ ಸೂರ್ಯ ಇಬ್ಬರು ಕೂಡ ಭೇಟಿ ಹಾಕಿದ್ರು. 1 ಗಂಟೆ ಎಲ್ಲ ಚರ್ಚೆ ಆಯಿತು.